Hello everyone, welcome to ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳ ಪರಿಚಯ. ಈ ಅಧ್ಯಾಯದ 3ನೇ ಪ್ರಶ್ನೆಯನ್ನ ಗಮನಿಸಿ. ಈ ಕೆಳಗಿನವುಗಳಲ್ಲಿ ಬಹುಭುಜವಾಗಿಲ್ಲದ ವಕ್ರಾಕೃತಿಯು. ಚಿತ್ರವನ್ನ ಗಮನಿಸಿ. ಇಲ್ಲಿ ಒಂದು ಆಕೃತಿಯು ಬಹುಭುಜಾಕೃತಿ ಅಂತ ಕರ್ಸ್ಕೊಳ್ಬೇಕು ಅಂದ್ರೆ ಅದು ಏನಾಗಿರ್ಬೇಕು, ಸರಳ ರೇಖಾಖಂಡಗಳಿಂದ ಮಾಡಲ್ಪಟ್ಟಿರ್ಬೇಕು, ಹಾಗೆ ಮುಚ್ಚಿದ ಆಕೃತಿ ಆಗಿರ್ಬೇಕು, ಹಾಗೆ ರೇಖೆಗಳು ಒಂದನ್ನೊಂದು ಕತ್ತರಿಸಬಾರ್ದು, ಅಂದ್ರೆ ಸರಳವಾಗಿರ್ಬೇಕು. ಇಲ್ಲಿ ಆಕೃತಿಯನ್ನ ಗಮನಿಸಿದ್ರೆ ಬಿ, ಸಿ ಹಾಗೂ ಡಿ. ಇವುಗಳೇನಾಗಿದೆ, ರೇಖಾಖಂಡಗಳಿಂದ ಕೂಡಿದ ಮುಚ್ಚಿದ ಆಕೃತಿಗಳಾಗಿದೆ. ಹಾಗಾದ್ರೆ ಇವ್ದು ಎಲ್ಲ ಏನಾಯ್ತು, ಬಹುಭುಜಾಕೃತಿಗಳ ಆಯ್ತು. ಹಾಗಾದ್ರೆ ಇಲ್ಲಿ ಎ ಆಯ್ಕೆಯನ್ನ ಗಮನಿಸಿದ್ರೆ ಇಲ್ಲೇನಾಗಿದೆ, ಕತ್ತರಿಸಿದೆ ಅಲ್ವಾ. ರೇಖೆಗಳು ಒಂದನ್ನೊಂದು ಕತ್ತರಿಸಿದೆ. ಸಂಪೂರ್ಣವಾಗಿ ಮುಚ್ಚಿದ ಆಕೃತಿ ಇಲ್ಲ ಇಲ್ಲಿ. ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಆಕೃತಿಯಲ್ಲಿ ಬಹುಭುಜವಾಗಿಲ್ಲದ ವಕ್ರಾಕೃತಿ ಯಾವುದಾಗುತ್ತೆ, ಎ. ಥ್ಯಾಂಕ್ ಯು.